ಮಾಡಕ್ಕೆ स्वामी जी हुब्बಳ್ಳಿ जंक्शन से चलकर चित्रदुर्ग को जाने वाली अपने निर्धारित समय 7:00 ಗುಡ್ ಮಾರ್ನಿಂಗ್, ನಮಸ್ಕಾರ ನನ್ನೆಲ್ಲ ಸಬ್ಸ್ಕ್ರೈಬರ್ ಕೂಡ ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಸ್ಟೇಷನ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಾ ಹಾಸ್ಟೆಲಿಂದ ಈಗ ಊರಿಗೆ ಬಂದೀನಿ. ಸೊ ಊರಿಗೆ ಯಾಕಂದರೆ ನನ್ನ ಅತ್ತೆ ಮಗಳು ಅಂದರೆ ನನ್ನ ಕಸಿನ್ ಅಕ್ಕ ಆಗ್ತಾಳೆ, ಆಕಿನ ಮದುವೆ ಐತಂತ ಅದನ್ನ ಮದುವೆ ಅಟೆಂಡ್ ಮಾಡೋಕ್ಕೆ ಇಲ್ಲಿ ಬಂದೀನಿ, ಅಂದರೆ ಹುಬ್ಳಿಗೆ ಬಂದೀನಿ ನಾನು. ಸೊ ಸ್ಟೇಷನಿಂದ ಇಳಿದು ಚಿಗರಿ ಬಸ್ಸಿಗೆ ಹತ್ವಿ ಆ್ಯಂಡ್ ಇದು ಚಿಗರಿ ಬಸ್. ಮತ್ತು ಅವ್ರ ಮನೆಗೆ ಹೋಗಿ ಫ್ರೆಶ್ ಎಲ್ಲ ಆಗಿ ಸೋನಾ ಮೆಹಂದಿ ಆರ್ಟಿಸ್ಟ್ ಎಲ್ಲ ಅಲ್ಲಿ ಹಾಕಕ್ಕೆ ನಿಂತಿದ್ರೆ ಇವ್ರು ನಮ್ಮ ಅತ್ತೆ ಆ್ಯಂಡ್ ಅಲ್ಲಿ ನನ್ನ ಕಸಿನ್ ಇನ್ನೊಂದು ಹ್ಯಾಂಡಿಗೆ ಹಾಕಿ ಹಾಕ್ತಿದ್ಲು. ಆ್ಯಂಡ್ ಇದು ನನ್ನ ಡಿಸೈನ್, ಇದೊಂದು ಕೈ ನಾನು ಹಾಕೀನಿ. ಸೊ ಇಲ್ಲಿ ನಾನು ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಕೂಡ ಹಾಕಿ ಈಗ ಫಂಕ್ಷನ್ ಹಾಲಿಗೆ ಬಿಡಬೇಕು. ಸೊ ಎಲ್ಲ ಸೆಟ್ರೇಟ್ ಮಾಡ್ತಿದ್ರು, ಎಲ್ಲ ಏನೇನು ತೊಗೊಂಡು ಹೋಗ್ಬೇಕು ಏನೇನಿಲ್ಲ ಅಂತ. ಯೂಶ್ವಲಿ ಮದುವೆ ಮನೆ ಅಂದರೆ ಫುಲ್ ಗಿಜಿ ಬ್ಯಾಗ್ ಲಗೇಜಸ್ ಅವು ಇವು ಅಂತ ಫುಲ್ ತುಂಬಿತ್ತು ಮನೆ ಹಾಲ್ನ. ಆ್ಯಂಡ್ ಇಲ್ಲಿ ರೆಡಿ ಆಗ್ತಿದ್ರು ಫಂಕ್ಷನ್ ಹಾಲಿಗೆ ಬಿಡೋಕ್ಕೆ. ರೆಡಿಯಾಗಿ ಈಗ ಫಂಕ್ಷನ್ ಹಾಲಿಗೆ ಬಿಡ್ತಿದ್ವಿ. ಇದು ಟೈಮಿಂಗ್ ಅರೌಂಡ್ 4 ಆಗಿತ್ತು. ಸೊ ಫಂಕ್ಷನ್ ಹಾಲಿಗೆ ಹೋಗೋಕೆ ರೆಡಿ ಇದ್ವಿ. ಅದು ಅಲ್ಲಿಂದ ಮತ್ತೆ ನಾವು ಲಾಡ್ಜಿಗೆ ಬಂದ್ವಿ, ರೂಮ್ ಮಾಡಿದ್ವಿ ಸ್ಟೇ ಆಗೋಕ್ಕೆ. ಸೊ ಇಲ್ಲಿ ಬಂದು ರೆಡಿ ಆದೆ. ಈಗ ಟಿಫನಿಗೆ ಹೋಗ್ಬೇಕಿತ್ತು, ಸ್ನ್ಯಾಕ್ಸ್ ಮಾಡಿಸಿದ್ರು ಅಲ್ಲಿ ಫಂಕ್ಷನ್ ಆವಾಗ. ಸೊ ಅಲ್ಲಿ ಹೊಂಟಿದ್ದೆ. ಆ್ಯಂಡ್ ಇದು ಲಾಡ್ಜ್, ಇದು ಫಂಕ್ಷನ್ ಹಾಲಿಗೆ ಬಂದೆ ರೂಮಿಂದ. ಆ್ಯಂಡ್ ಎಂಟ್ರೆನ್ಸಿಗೆ ನಮ್ಮ ಗಣೇಶ ಸಿಕ್ಕಿದ್ರು ಆ್ಯಂಡ್ ಡೆಕೋರ್ ಮಾಡಿದ್ರು ಹಿಂಗೆ ಸ್ಟಾರ್ಟಿಂಗ್ ಬರುವಾಗ. ಸೊ ಸ್ಟೇಜ್ ಮುಂದೆಯಿಂದ ಹಿಂಗಿತ್ತು ಫಂಕ್ಷನ್ ಹಾಲ್ ಹಿಂಗಿತ್ತು. ಆ್ಯಂಡ್ ಇದು ಸ್ಟೇಜಿನ ಡೆಕೋರೇಷನ್ ಚಂದಿತ್ತು ಗೈಸ್, ಮಸ್ತ್ ಮಾಡಿದ್ರು ಡೆಕೋರ್ನ. ಸೊ ಹುಡುಗನ ಸೈಡೆಲ್ಲ ಬಂದಿದ್ರು, ಅವ್ರನ್ನ ವೆಲ್ಕಮ್ ಮಾಡಿದ್ಲು ನಮ್ಮ ಅಕ್ಕ. ಇಲ್ಲಿ ಮದುವೆ ನಮ್ಮ ಅಕ್ಕನ ಸೈಡ್ ಇತ್ತು, ಅಂದರೆ ಹುಡುಗಿಯವ್ರ ಸೈಡ್ ಮಾಡಿಕೊಟ್ರು ಮದುವೆನ. ಸೊ ಇಲ್ಲಿ ವೆಲ್ಕಮ್ ಮಾಡಿ ಅವ್ರಿಗೆ ಒಳಗೆ ಕಳಿಸ್ಕೊಂಡ್ರು. ಮತ್ತು ಇದು ಸ್ನ್ಯಾಕ್ಸ್ ನಮ್ಮಮ್ಮ, ಇದು ಸ್ನ್ಯಾಕ್ಸ್ ಶಾವಿಗೆ ಉಪ್ಪಿಟ್ಟು ಮತ್ತು ಸ್ವೀಟ್ ಪೂರಿ ಇತ್ತು ಗಾಯ್ಸ್. ಇದು ನಮ್ಮಪ್ಪ. ಸ್ನ್ಯಾಕ್ಸ್ ಮುಗಿಸ್ಕೊಂಡು ಮತ್ತೆ ನಾವು ರೂಮಿಗೆ ಹೊಂಟ್ವಿ ರೆಡಿ ಆಗಕ್ಕೆ ಅಂತ ಎಂಗೇಜ್ಮೆಂಟಿಗೆ. ಸೊ ಇದೆಲ್ಲ ಮೇಕಪ್ ನಾವು ರೆಡಿ ಆಗಬೇಕಾಗಿರೋದು ಈಗ. ಸೊ ನಾನಿಲ್ಲಿ ಮತ್ತು ಹಿಂದೆ ನಮ್ಮಮ್ಮ ಕುಂತಾರೆ ಆ್ಯಂಡ್ ಇಲ್ಲಿ ನಾನು ಹೀಗೆ ರೆಡಿ ಆದೆ. ಇದು ನನ್ನ ಔಟ್ಫಿಟ್. ಹಿಂದೆ ನಮ್ಮಪ್ಪ ಅಮ್ಮ ಮತ್ತು ಅಣ್ಣ ತಮಾಷೆ ಮಾಡ್ತಿದ್ರು, ಫನ್ ಮಾಡ್ಕೊತಿದ್ರು ಅವರು. ಸೊ ಅದು ರೆಡಿಯಾಗಿ ಮತ್ತು ಫಂಕ್ಷನ್ ಹಾಲಿಗೆ ಬಂದು ಎಂಗೇಜ್ಮೆಂಟ್ ಇತ್ತು. ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಡ್ಯಾನ್ಸು ಮತ್ತು ಪ್ರೋಗ್ರಾಮ್ ಸ್ವಲ್ಪ ಇದ್ವು, ಅವು ಕೂಡ ನೋಡಿದೆ. ಅದು ಮುಗಿಸ್ಕೊಂಡು ಊಟಕ್ಕೆ ಬಂದೆ. ಊಟ ಕುರ್ಮಾ, ಮೆಂತೆ ರೊಟ್ಟಿ ಮತ್ತು ಉಪ್ಪಿನಕಾಯಿ, ಅನ್ನ ಸಾರು, ಮೊಸರನ್ನ. ಸ್ವೀಟ್ದಾಗ ರಸಮಲಾಯಿ ಕೊಟ್ಟಿದ್ದರು. ಇನ್ನೊಂದು ಪಲ್ಯ ಕ್ಯಾಬೇಜ್ ಪಲ್ಯ ಇತ್ತು ಗಾಯ್ಸ್. ಸೊ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸಿಗಂತ ಇಲ್ಲೇ ಹೊರಗೆ ಕುಂತಿದ್ವಿ. ಸೊ ಹಾಗೆ ಹೊಟ್ಟೆ ಭಾಳ ಫುಲ್ ಆಗೈತೆ ಅಂತ ಕುಂತಿದ್ವಿ ಗಾಯ್ಸ್. ಆಮೇಲೆ ಅಲ್ಲಿ ಹಿಂದೆ ಬರ್ತಿದ್ದಾಳಲ್ಲ ಆಕಿ ನಮ್ಮ ಅಕ್ಕ. ಅಲ್ಲಿ ಮತ್ತು ಬಾಜು ನಿಂತಾರಲ್ಲ ಅವ್ರು ನನ್ನ ಚಿಕ್ಕಮ್ಮ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟೇಜಿಗೆ ಬಂದ್ವಿ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೊಂಟ್ವಿ ನಡ್ಕೊತ ಬೈ ವಾಕ್.